ಗುಸುಗುಸುವ ಕಾಡಿನ ರಹಸ್ಯ. ಒಂದು ಚಿಕ್ಕ ಹಳ್ಳಿಯ ಬಳಿ ದಟ್ಟವಾದ ಕಾಡಿತ್ತು. ಆ ಹಳ್ಳಿಯಲ್ಲಿ 3 ಸ್ನೇಹಿತರು ವಾಸಿಸುತ್ತಿದ್ದರು. ರಿಯಾ ಮೊಲ, ಬಂಟಿ ನಾಯಿ ಮತ್ತು ಮೈಲೋ ಬೆಕ್ಕು. ಅವರು ಧೈರ್ಯಶಾಲಿಗಳು, ಕುತೂಹಲಭರಿತರಾಗಿದ್ದು ಯಾವಾಗಲೂ ಸಾಹಸ ಹುಡುಕುತ್ತಿದ್ದರು. ಒಂದು ಸಂಜೆ ಸೂರ್ಯ ಅಸ್ತಮಿಸುತ್ತಿದ್ದಾಗ ಕಾಡಿನೊಳಗಿನಿಂದ ವಿಚಿತ್ರವಾದ ಗುಸುಗುಸು ಶಬ್ದ ಕೇಳಿಸಿತು. ನೀವು ಕೇಳಿದಿರಾ ಎಂದು ರಿಯಾ ತನ್ನ ಕಿವಿಗಳನ್ನು ಎತ್ತಿತು. ಯಾರೋ ಸಹಾಯ ಕೇಳುತ್ತಿರುವಂತಿದೆ ಎಂದು ಬಂಟಿ ಹೇಳಿತು. ಮೈಲೋ ಸ್ವಲ್ಪ ಗಂಭೀರವಾಗಿ ನೋಡಿತು. ನಾವು ಹೋಗಿ ನೋಡೋಣ, ಆದರೆ ಜಾಗ್ರತೆಯಿಂದ. 3 ಸ್ನೇಹಿತರು ನಿಧಾನವಾಗಿ ಕಾಡಿನೊಳಗೆ ನಡೆದು ಹೋದರು. ಮರಗಳು ಎತ್ತರವಾಗಿದ್ದವು, ನೆರಳುಗಳು ದೈತ್ಯಗಳಂತೆ ಕಾಣುತ್ತಿದ್ದವು. ಗಾಳಿ ಬೀಸಿದಾಗ ಎಲೆಗಳು ಗುಸುಗುಸುವಂತೆ ಶಬ್ದ ಮಾಡುತ್ತಿದ್ದವು. ಅಕಸ್ಮಾತ್ ಕಟಕ್! ಒಂದು ಕೊಂಬೆ ಮುರಿದ ಶಬ್ದ ಕೇಳಿಸಿತು. ರಿಯಾ ಹೆದರಿತು. ಅಲ್ಯಾರು? ಯಾರೂ ಉತ್ತರಿಸಲಿಲ್ಲ. ಅವರು ಇನ್ನಷ್ಟು ಒಳಗೆ ಹೋಗಿ ನೋಡಿದಾಗ ಒಂದು ಹಳೆಯ ಮರದ ಬಳಿ ಮಂದವಾದ ಬೆಳಕು ಕಾಣಿಸಿತು. ಗುಸುಗುಸು ಹೆಚ್ಚಾಯಿತು. ಸಹಾಯ, ಸಹಾಯ ಎಂಬ ಧ್ವನಿ ಕೇಳಿಸಿತು. ಬಂಟಿ ನಡುಗಿತು. ಇದು ಭೂತ ಇರಬಹುದೇನೋ? ಮೈಲೋ ಧೈರ್ಯದಿಂದ ಹೇಳಿತು. ಅಲ್ಲ, ಯಾರಿಗಾದರೂ ಸಹಾಯ ಬೇಕಿರಬಹುದು. ಹತ್ತಿರ ಹೋಗಿ ನೋಡೋಣ. ಅವರು ಹತ್ತಿರ ಹೋಗಿ ನೋಡಿದಾಗ ಒಂದು ಬೆಳಕು ಹೊಳೆಯುವ ಲಾಂಟ್ರನ್ ಮರಕ್ಕೆ ನೇತಾಡುತ್ತಿತ್ತು. ಅದರ ಕೆಳಗೆ ಒಂದು ಚಿಕ್ಕ ಮಿನುಗುಹುಳು ಗಾಜಿನ ಬಾಟಲಿಯೊಳಗೆ ಸಿಕ್ಕಿಕೊಂಡಿತ್ತು. ಮಿನುಗುಹುಳು ದುರ್ಬಲವಾಗಿ ಹೇಳಿತು, ದಯವಿಟ್ಟು ನನಗೆ ಹೊರಬರಲಾಗುತ್ತಿಲ್ಲ. ರಿಯಾ ತನ್ನ ಕಾಲಿನಿಂದ ಬಾಟಲಿಯನ್ನು ತಳ್ಳಿತು. ಬಂಟಿ ಅದನ್ನು ನಿಧಾನವಾಗಿ ಒತ್ತಿತು. ಮೈಲೋ ಜಾಗ್ರತೆಯಿಂದ ಮುಚ್ಚಳವನ್ನು ತೆರೆದಿತು. ಮಿನುಗುಹುಳು ಹೊರಬಂದು ಮಿನುಗಿತು. ತಕ್ಷಣವೇ ಕಾಡೆಲ್ಲ ಚಿಕ್ಕ ಚಿಕ್ಕ ಬೆಳಕುಗಳಿಂದ ತುಂಬಿತು. ಇತರೆ ಮಿನುಗುಹುಳುಗಳು ಕೂಡ ಹಾರಾಡತೊಡಗಿದವು. ಧನ್ಯವಾದಗಳು ಸ್ನೇಹಿತರೆ ಎಂದು ಮಿನುಗುಹುಳು ಹೇಳಿತು. ನೀವು ಕೇಳಿದ ಗುಸುಗುಸು ನನ್ನ ಬೆಳಕಿನ ಪ್ರತಿಧ್ವನಿಯೇ. ಕಾಡು ಈಗ ಭಯಾನಕವಾಗಿರಲಿಲ್ಲ, ಅದು ಮಾಯಾಮಯವಾಗಿತ್ತು. ಬಂಟಿ ಸಂತೋಷದಿಂದ ಬಾಲಾಡಿತು. ಇದು ಭೂತ ಅಲ್ಲವೇ? ಮೈಲೋ ನಗುತ್ತಾ ಹೇಳಿತು. ಕೆಲವೊಮ್ಮೆ ಭಯಾನಕವಾಗಿ ಕಾಣುವುದು ಕೇವಲ ಒಂದು ರಹಸ್ಯ ಮಾತ್ರ. 3 ಸ್ನೇಹಿತರು ಮಿನುಗುಹುಳುಗಳ ಬೆಳಕಿನಲ್ಲಿ ಹಿಂತಿರುಗಿದರು. ಅವರು ಧೈರ್ಯಶಾಲಿಗಳಾಗಿದ್ದಕ್ಕಾಗಿ ಹೆಮ್ಮೆಪಟ್ಟರು. ನೀತಿ: ಧೈರ್ಯ ಮತ್ತು ಸ್ನೇಹ ಇದ್ದರೆ ಭಯವೂ ಸಾಹಸವಾಗುತ್ತದೆ.